ಹಲೋ ಗೈಸ್, ಎಲ್ಲ ಹೆಂಗಿದ್ರಿ? ಮಸ್ತ್ ಅನ್ಕೋತೀನಿ, ನಾನು ಮಸ್ತೀನಿ. ಸೊ ಇದು ಹೊಸ ಕ್ಯಾಮ್ರಾ ತೊಗೊಂಡಿನಿ. ಸೊ ನೋಡತ್ತಿರ್ಬೋದ್ರಿ, ಜಸ್ಟ್ ಗೋಪ್ರೋ ತೊಗೊಂಡಿನಿ. ಎದಕ್ಕಪ್ಪ ಅಂದ್ರೆ ಸ್ವಲ್ಪ ವೈಡ್ ಆಂಗಲ್ ಇರಲಿ ಅಂತ ಹೇಳಿ. ಸೊ ಟೆಸ್ಟ್ ಮಾಡತ್ತೀನಿ, ನೋಡೋಣ ಕ್ವಾಲಿಟಿ ಯಾವ ರೀತಿ ಬರ್ತೈತೆ ಅಂತ ಹೇಳಿ. ಇಂಡೋರ್ ಕ್ವಾಲಿಟಿ ನಾನು ನೋಡತ್ತೀನಿ ಯಾವ ರೀತಿ ಬರ್ತೈತೆ ಅಂತ ಹೇಳಿ. ಸೊ ಈಗ ನಮ್ಮ ದೋಸ್ತ ಕರೆದ್ರಿಪ್ಪ, ಫೋನ್ ಮಾಡಿದ್ದ, ಹೊಲಕ್ಕೆ ಹೋಗ್ಬೇಕಂತ ನಾನು. ಅಲ್ಲಿ ಸ್ವಲ್ಪ ನೋಡೋಣ್ರಿ ಹೊರಗಡೆ ಹೆಂಗೆ ಅನಿಸುತ್ತೆ, ಇಂಡೋರ್ ಯಾವ ರೀತಿ ಕ್ವಾಲಿಟಿ ಬರ್ತದೆ, ಔಟ್ಡೋರ್ ಯಾವ ರೀತಿ ಕ್ವಾಲಿಟಿ ಬರ್ತದೆ ಚೆಕ್ ಮಾಡತ್ತೀನಿ. ಸೊ ಏನು ಮಾಡ್ಕೋತೀನಿ ರೀ, ಪಟ್ ಅಂತ ಹೇಳಿ ಈಗ ಊಟ ಮಾಡೋಣ. ಊಟ ಮಾಡಿ ಹೋಗ್ಬೇಕು. 1:00 ಹಿಂಗೆ ಬಾ ಅಂತ ನಾನು ಐ ಥಿಂಕ್ ಆಲ್ರೆಡಿ ಟೈಮ್ ನೋಡತ್ತಿರಲ್ಲಿ 1 ಆಗೈತಿ, 1:30 ಆಗಿ ಬಂತ. ಸೊ ಊಟ ಮಾಡಿ ಹೋಗ್ತಾನಂತ. ವೈಶು ಏನು ಮಾಡತ್ತಿ? ಈಗ ಬಂದು ನೋಡ್ರಿ ಶರ್ಟ್ ಆಗತ್ತಿದೆ ಅಂತೇಳಿ. ಪಾಪ ನೆನಕೂದು ಇಲ್ಲ, ಅದ್ರಲ್ಲಿ ಬರೋದಿಲ್ಲಲ್ಲ, ಹೇಗಾಗ್ತಿ? ಹಾಂ ಈಗ ಬಂದು ಕರೆಕ್ಟ್ ಮಮ್ಮಿ ಅದರಪ್ಪ. ಅವ ನೋಡು, ಊಟ ಮಾಡ್ಬೇಕು, ಊಟ ಕೊಡು ನನಗೆ. ಹೋಗ್ಬೇಕು ನಾನು, ಹೊರಗೆ ಹೊಂಟೀನಿ ಅದಕ್ಕೆ. ಹಿಂಗೆ ಮಾಡಿದೆ. ಸೊ ಇನ್ನೂ ಸ್ವಲ್ಪ ಏನು ಗೊತ್ತೇನ್ರಿ, ಏನು ಪ್ರಾಬ್ಲಮ್ ಆಗೈತಪ್ಪ ಅಂದ್ರೆ, ನಾ ಕ್ಯಾಮ್ರಾ ತರಿಸೀನಿ, ಬಟ್ ಅದಕ್ಕೆ ಕೆಲವೊಂದಿಷ್ಟು ಮೌಂಟ್ಸ್ ಬರ್ತಾವೆ, ಅವು ತರಿಸಿಲ್ಲ. ಹಿಂಗೆ ಗ್ರಿಪ್ ಹಿಡಾಕಿಲ್ರಿ, ನಾ ಕೈಲೇ ಹಿಡ್ದೀನಿ ಹಿಂಗೆ ಬರೀ. ಈಗ ಅದು ಗ್ರಿಪ್ ಸ್ಟಿಕ್ ಇತ್ತಪ್ಪ, ಚಲೋ ಆಗ್ತೈತೆ. ಸ್ಟಿಕ್ ಆನಂತರ ತರಿಸಿದೆ, ಅದು ಬರೋಕ್ಕೆ ಸ್ವಲ್ಪ ಲೇಟ್ ಆಗತ್ತೈತಿ. 25ನೇ ತಾರೀಕಿಗೆ ಬರ್ತೈತಂತೆ. ಇದು ಕ್ಯಾಮ್ರಾ ನೀನೇ ಬಂದೈತಿ. ಸೊ ಅದೊಂದು ಪ್ರಾಬ್ಲಮ್ ಆಗತೈತಿ, ಹಿಂಗೆ ಕೈಯಾಗಿ ಹಿಡಿಯೋಕ್ಕಾಗಲಾಗೈತಿ. ಬಟ್ ನೋಡಿ ಟ್ರೈ ಮಾಡೋಣ. ಜಸ್ಟ್ ನನಗೆ ವಿಡಿಯೋ ಕ್ವಾಲಿಟಿ ನೋಡೈತಿ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಇಲ್ಲಿ ನೋಡ್ರಿ ಎಷ್ಟು ಸ್ಟಂಟ್ ಮಾಡತ್ತಾವ. ಅಯ್ಯೋ ಶಿವ. ಆಯ್ತಪ್ಪ, ನಾನು ರೆಡಿ ಆದೆ, ಕರೆಂಟ್ ಹೋಗ್ಯಾವು. ಸೊ ನೋಡ್ರಿ ಹೋಗೋಣತ್ತೆ. ಸೊ ಇನ್ನೊಂದೇನು ಗೊತ್ತೇನು ರೀ, ನಾನು ಎಕ್ಸ್ಟರ್ನಲ್ ಮೈಕ್ ಯಾವುದು ಯೂಸ್ ಮಾಡತ್ತಿಲ್ಲ. ಸೊ ಇದೇ ಕ್ಯಾಮ್ರದ್ದು ಡಿಫಾಲ್ಟ್ ಮೈಕ್ ಐತಿ. ಸೊ ಇದರಿಂದ ಗೊತ್ತಾಗತ್ತೆ ರೀ ಆಡಿಯೋ ಹೆಂಗೆ ಬರತೈತಿ, ಎಷ್ಟು ಸೌಂಡ್ ಬರುತ್ತೆ ಎಷ್ಟಿಲ್ಲ ಅಂತದ್ದು ಗೊತ್ತಾಗತ್ತೆ. ಈಗ ಜಸ್ಟ್ ಬಂದ್ಲೆ ಊಟ ಮಾಡತ್ತಾಳ ನೋಡ್ರಿ. ನಾವು ಹೋಗಿ ಸಿಗ್ತೇನತ್ತೆ. ಮೌಂಟ್ ಇದ್ರೆ ಚಲೋ ಆಗ್ತಿತ್ತೆ. ಮೌಂಟ್ ಇದ್ರೆ ನಿಮಗೆ ಫುಲ್ ಹಿಂಗೆ ಗಾಡಿ ಮೇಲೆ ಹಚ್ಚಿ ಹೋಗೋಕೆ ಬರ್ತಿತ್ತೆ. ಬಟ್ ಸದ್ಯಕ್ಕೆ ಯಾವ ಮೌಂಟ್ ಇಲ್ಲ. ಹಾಂ, ಫೋನ್ ಐತಲ್ಲ ಕಿಸದಾಗ. ನೋಡ್ರಿ ಹೋಗೋಣತ್ತೆ. ಇದೇ ಗಾಡಿ ತೊಗೊಂಡು ಹೋಗೋಣತ್ತೆ. ಚಾರ್ಜರ್ ಐತೆ. ಸೊ ನಮ್ದು ಇದು ಗಾಡಿ ಯಾವಾಗಿಂದ ತೊಗೊಂಡಿದ್ರಲ್ಲಿ ಅವಾಗಿಂದ ಪಲ್ಸರ್ ಯೂಸ್ ಮಾಡೋದು ಬಿಟ್ಬಿಟ್ಟಿನ್ರಿಪ್ಪ ನಾನು. ಯಾಕಂದ್ರೆ ಚಲೋ ಬಿಡ್ರಿ, ಮಾರ್ಕೆಟ್ ಒಳಗೆ ಅಡ್ಡಾಡ್ಬೇಕಪ್ಪ ಅಂದ್ರೆ ಭಾರಿ ಬೆಸ್ಟ್ ಇದು. ಯಾಕೆ ಸುಮ್ಮನೆ ಕಿರಿಕಿರಿ ಇರೋದಿಲ್ಲ, ಗೇರ್ ತೆಗಿನೋ ಕಿರಿಕಿರಿ ಇರೋದಿಲ್ಲ. ಅದಕ್ಕೆ ನೀವು ತೊಗೊಂಡು ಹೋಗೋಣತ್ತೆ. ನಿಮ್ಮ ಡೈರೆಕ್ಟ್ ಅಲ್ಲಿ ಹೋದ್ಮೇಲೆ ಸಿಗ್ತೇನೆ. ಅಲ್ಲಿ ಗಾಡಿ ಹೆಚ್ಚಿನ್ರಪ್ಪ, ಬಂದ ಈ ಗಾಡಿ ಹೋಗುನು. ಯಾಕಪ್ಪ ಅಂತಂದ್ರೆ ಅಲ್ಲಿ ಕಾರ್ ಕೊಟ್ಟು ಇದು ಗಾಡಿ, ನಮ್ಮ ಗಾಡಿ ಹೋಗೋದಿಲ್ಲ ರೀ ಟಚ್ ಫಾಸ್ಟ್. ಹಾಂ, ಇದು ಗಾಡಿ ಕೊಟ್ಟು ಅಲ್ಲಿ ಕಾರ್ ಕೊಟ್ಟು ಹಾಗೆ ಹೇಳ್ರಪ್ಪ, ಹೋಗೋಣ. ಟೆಸ್ಟ್ ಮಾಡೋದಿಲ್ಲ ಮೈಂಡ್ ಚೇಂಜ್ ಮಾಡ್ತದ. ಇದು ಎಲ್ಲ ಸುಮ್ಮನೆ ಹಿಂದೆ ಹಿಡ್ಕೊಂಡು ಬರ್ತಿಲ್ಲ. ಖರೆ ಹೆಂಗಂತ ಬರ್ತಾರೆ ರೈಡಿಗೆ ಹೋಗೋ ಮುಂದಾಗ ಅದು. ಹೌದೌದು, ಹಾಂ, ಮೈಂಡ್ ಮಾಡ್ತದ. ಹೌದೌದು. ಹಾಂ, ಈಗ ಕರೆದ ಹೋಗೋಣ. ನೀರು ತೊಗೊಂಡು ಹೋಗ್ಬೇಕು ಈಗ. ನೀರು ಹೇಳಪ್ಪಿ, ನೀರಿನ ಫಿಲ್ಟರ್ ಎಲ್ಲ ಐತಿ? ನೀರಿಂದ ನೀವು ಯಾವ ದೋಸ್ತ ಇದು? ನೋಡ ಉತ್ನಾಳೆ ಮುಂದೆ ಇದ್ದಂಗೆ ದೋಸ್ತ. ಇಲ್ಲಿ ಇಲ್ಲ, ಮುಂದೆ ಇಲ್ಲಿ ಏನು ಇಲ್ಲಿನೂ ಇಲ್ಲಪ್ಪ. ಹಾಂ, ಇಲ್ಲ ಐತಾಳ, ಇಲ್ಲ ಐತಿ. ಕ್ಯಾನ್ ಎಲ್ಲಿತ್ತು ಮತ್ತೆ? ಇಲ್ಲ ಐತ್ಲ ಹಿಂದೆ, ಇಲ್ಲ ಐತ್ಲ, ಇದೇನು ಒಳಗೆ? ₹5 ತುಂಬ್ತಿದ್ದು ದೋಸ್ತ. ಇಲ್ಲಿ ₹5 ತುಂಬಿಬಿಡ್ತೈತೆ. ಎಲ್ಲಿ ನೋಡಿ ಬರ್ದಾರಲ್ಲ, ₹5 20 ಲೀಟ್ರ್. ಇದೆಷ್ಟು 10 ಲೀಟ್ರ್ ಐತಿ? ಇದು 20 ಲೀಟ್ರ್ ಐತಿ. ಇದು 20 ಲೀಟ್ರ್ ಐತಿ ದೋಸ್ತ. ಚಲೋ ದೋಸ್ತ. ನಮ್ಮ ಕಡೆ ₹5 10 ಲೀಟ್ರ್ ಬರ್ತೈತಿ. ಇಲ್ಲ, ಹಾಂ, ಎಲ್ಲಿಡು ನೀರು ಬೀಳ್ತಪ್ಪ ಗೊತ್ತಾಗ್ಬಿಡ್ತೈತಿ, ಇಲ್ಲಿ ನೀರು ಬೀಳತೈತಿ ಅಂತೇಳಿ. ಇದೊಂದು ಚಲೋ ಮಾಡ್ರಿ ನೋಡೋದು ಎಲ್ಲ ಕಡೆ ಮಾಡಿ. ಹೌದಲ್ಲ, ಕೋಲ್ಡ್ ವಾಟರ್ ಐತಲ್ಲ, ಭಾರಿ ಅಂತ ಬಿಡು. ತುಟ್ಟಿ ಐತಿ. ಈಗೇನು ನಮ್ಮ ಕಡೆ ಫುಲ್ ಥಂಡಿ ಐತಿ ಬಿಡ್ರಪ್ಪ. ಹಾಂ, ಥಂಡಿ ಐತಿ. ಈಗೇನು ಬೇಕಾಗಲ್ಲ, ಬೇಸಿಗೆ ಮಾತ್ರ ಬೇಕು ನಮ್ಮ ಕಡೆ. ನೋಡ್ರಿ ಒಳಗೆ ಏನೇನು ಐತಿ. ಒಳಗೆ ಏನು ಮಸ್ತ್ ಮನೆ ಇದ್ದಂಗೆ ಐತಿ, ಏನು ಹೊಲ ಇದ್ದಂಗೆ ಐತಿ, ಯಾರಿಗೂ ಗೊತ್ತು. ಹೊಲನೇ ಇರ್ಬೋದ್ರಿ ಒಳಗೆ. ಅರ್ಧನೇ ತುಂಬ್ತಿರೋದು. 10 ರೂಪಾಯಿ 10 ರೂಪಾಯಿ ಇದೆ, 5 ರೂಪಾಯಿ ಇದೆ.
ಇನ್ನೊಂದು 2 ರೂಪಾಯಿ ಹಾಕಿ ತುಂಬತೈತಿ ಬರೋಬ್ಬರ. ಇನ್ನೊಂದು 2 ಲೀಟ್ರ್ ತುಂಬೋದೈತೆ ಅದು. ಇದಂಗಿಲ್ಲ ಅದು. ಇಲ್ಲ 1 ರೂಪಾಯಿ ಹಾಕ್ಬೇಕು. ಹಾಕಿ ಕೊಡ. ಇಲ್ಲ 1 ರೂಪಾಯಿ ಹಾಕಂದ್ರೆ ಅದು ಸ್ವಲ್ಪ ಹೋತಲ್ಲ ದೋಸ್ತ. 1 ರೂಪಾಯಿ 2 ರೂಪಾಯಿ ತುಂಬ ಇಲ್ಲ ವೇಟ್ ಬೇಕು ಹೋಗ್ತದೆ ದೋಸ್ತದ. ನೋಡ ಹೋಗಬಿಡುತ್ತೆ ನಾವು ಹೋದೇ ಬಿಡುತ್ತೆ ನೋಡ. ಅದಕ್ಕೆ ಅದು ಹೋಗ್ಬಿಡುದು ಸಾಕು. ವೇಸ್ಟ್ ಆಗ್ತದೆ. ಸುಮ್ಮನೆ ವೇಸ್ಟ್ ಆಗುತ್ತೆ. ತೊಗೊಂಡಪ್ಪ ಅವ್ರು ಮತ್ತೆ ಬಂದ್ ಮಾಡೋಕ್ಕೂ ಇಲ್ಲ ಅಲ್ಲಿ ಬಿಟ್ಟು ವೇಸ್ಟ್ ಆಗುತ್ತೆ. ಆ ಕಡೆ ಇಡ್ಲೇನೆ ಎಲ್ಲಿ ಇಡ್ತೀವಿ ದೋಸ್ತದ. ಗಾಡಿ ನೋಡ್ರಿ ಇಲ್ಲನ ಇಲ್ಲೇ ಇಡ್ಲಿ ತೆಗಿ. ಇಲ್ಲ ಹೊಸ ಬಟ್ಟೆ ಗೊತ್ತಾಗಲಿಲ್ಲ. ನಿಮಗೂ ಗೊತ್ತಪ್ಪ, ನೀನೇ ಕೈ ಹಾಕೋ ನಿನಗೂ ಗೊತ್ತಿರ್ತದೆ. ನಾವು ನೋಡ್ರಿಪ್ಪ ಹೋಗೋಣತ್ತೆ ಮುಳ್ಳು ತಿರ್ಸೋದು ಹೋಗಪ್ಪ. ಕಾರ್ ಒಂದು ಕಲಿಬೇಕು ನೋಡ್ರಿ. ಕಾರ್ ಒಂದು ಹೊಡ್ಯಾಕೆ ಬರೋದಿಲ್ಲ, ಜಜ್ಮೆಂಟಿಗೆ ಸಿಗಲ್ಲ. ಇವನು ಹೊಡಿಬೇಕಾದ್ರೆ ನೋಡ್ಬೇಕಾದ್ರೆ ಹೆದರಿಕೆ ಬರ್ತೈತಿ. ಈ ಸೈಡ್ ಗೊತ್ತಾಗೋದಿಲ್ಲ. ಕಲಿತೀವೋ ಇಲ್ಲೋ ಯಾರಿಗೆ ಗೊತ್ತು. ನೋಡ್ರಿ ಇನ್ನು ಡೈರೆಕ್ಟ್ ಹೋಗೋದು ಹೊಲಕ್ಕೆ ಒಂದು 10 ನಿಮಿಷ. 5 ನಿಮಿಷ ಐತ್ರಿ ಇಲ್ಲಿಂದ ರೀ ಹೋಗೋ ಮತ್ತೆ. ಹಾಂ ಮಸ್ತ್ ಆರಾಮ್ ಕೂತಿದ್ದೆ ನೋಡು. ಆಯ್ತು ರೀ ಬಂತು ಹೊಲ. ಅದೇ ಇಲ್ಲ ಇದೆಲ್ಲ ಕುಡ್ಸಾತಾರೆ. ಇಲ್ಲೆಲ್ಲ ಜಾಗಿ ಕುಡ್ಸಾತಾರೆ. ಅದಕ್ಕೆ ಬಂದಿದ್ದೀವಿ ನೋಡೋಣ ಇಲ್ಲಿ ಮಟ್ಟ ಕೆಲಸ ಆಗೈತಿ ಅಂಥೇಳಿ. ಮಸ್ತ್ ಅದಾವ್ರಿ ಈ ಕಡೆ ಎಲ್ಲ ಹೊಲಗಳೇ ಅದಾವೆ. ಇಲ್ಲಿ ಫುಲ್ ಹೋದ್ರಪ್ಪ ಅಂದ್ರೆ ಎಲ್ಲ ಹೊಲನೇ ಅದಾವೆ. ಸರಿ ಹೊಲ ಇರ್ಬೇಕು ನೋಡ್ರಪ್ಪ. ಒಂದು ಮಸ್ತ್ ಹಿಂಗೆ ಟೈಮ್ ಪಾಸ್ ಮಾಡೋಕ್ಕೆ ಬಂದರೆ ಮಸ್ತ್ ಅನ್ಸುತ್ತೆ. ಇಲ್ಲಿ ಬಂದು ಊಟ ಗಿಟ ಮಾಡ್ಕೊಂಡು ಹೋದ್ರೆ ಬಾ ಸ್ವಲ್ಪ ಕಡೆ ತಗೋ ಖುಷಿ ಬಿಟ್ಟಲ್ರಿ ಅವ. ನೋಡ್ರಿ ಹಂಗೈತಲ್ಲ ಇಲ್ಲಿಂದ ಎಲ್ಲಿಂದ ಮಟ್ಟ ನೋಡತ್ತಿರಲ್ಲ ಎಲ್ಲ ಇವ್ರದವಲ್ಲ. ಫುಲ್ ಇಲ್ಲೆಲ್ಲ ಮಾವಿನ ಗಿಡ ಹಚ್ಚಾರ. ನಡು ಒಂದೊಂದು ಸ್ವಲ್ಪ ಪೇರು ಗಿಡನೂ ಹಚ್ಚಾರ ಅನ್ಸುತ್ತೆ. ಯಾವ್ಯಾವ 4 ಗಿಡಗಳು ಹಚ್ಚಾರಿಪ್ಪ ನೋಡು ಚಲೋ ಐತಲ್ಲ ಮಸ್ತ್. ಇಲ್ಲೊಂದು ಇದು ಕಡ್ಸ್ಯಾರ, ಕೂಲಿ ಕಡ್ಸ್ಯಾರ. ಒಂದು ಪಾರ್ಟಿ ಗೀಟಿ ಮಾಡಕ್ಕೆ ಮಸ್ತ್ ಅನ್ಸುತ್ತೆ. ಲಾಸ್ಟ್ ಟೈಮ್ ಬಂದಿದ್ರಂತೆ ಫುಲ್ ಫ್ಯಾಮಿಲಿ ಜೊತೆ ಬಂದು ಮಸ್ತ್ ಇಲ್ಲಿ ಅಡಿಗೆ ಮಾಡ್ಕೊಂಡು ತಿಂದಾರೆ. ಯಾಕಂದ್ರೆ ಹಿಂಗೆ ಇಲ್ಲವೇ ಇರ್ಬೇಕ್ರಿ ಹೊಲ ಎಲ್ಲ ಇತ್ತಪ್ಪ ಅಂದ್ರೆ ಮಜಾ ಬರ್ತೈತಿ. ಅವಾಗ ಬಂದು ಸ್ವಿಮ್ಮಿಂಗ್ ಪಾರ್ಟಿ ಗೀಟಿ ಮಾಡ್ಕೊಂಡು ಹೋಗಿ ಮಜಾ ಬರ್ತೈತಿ. ಏನು ನೋಡತ್ತಿ ವ್ಯವಸ್ಥೆ ಕಲ್ಲಿಟ್ಟೇನೆ ಹಿಡಿಲ್ಲನೇ ಆ ಕಡೊಂದು ಇಡಿ ಈ ಕಡೊಂದು ಹಿಡಿತೀನಿ. ಯಾಕೆ ಹೋಗೋಸ್ತೆ ಜೋಲಿ ಹೊತ್ತು ಏನಾಯ್ತದ ಕೈ ಗ್ರಿಪ್ ಒಂದಿರೋದಿಲ್ಲ ಅದಕ್ಕೆ. ದುಡ್ಡು ಹೋಗ್ಯದ ನೋಡು ಶೇಂಗಾ ಏನು ದೋಸ್ತಿ ಮತ್ತು ಹಿಂಗೆ ಹಾಕಿರೋ ಹೋಗೋಸ್ತು ತೊಳೆದ್ರೆ ಏನೋ ಮಾವಿನ ಗಿಡ. ಇದು ಯಾವ್ದೊಂದು ಗಿಡ ಐತ್ರಿ ಗೊತ್ತಿಲ್ಲ ಅಂತ ನನಗೆ. ಸಂತ್ರಿ ಇರಬೇಕು. ಸಂತ್ರಿ ಲಿಂಬಿ ಗಿಡ ಇದ್ದಂಗೆ ಐತಿ ಅದು. ಹಾಂ ಇದು ಮೊಸಂಬಿ ಏನಿದೆ ಈ ಲಿಂಬಿ ಗಿಡ ಟೈಪ್ ಅನ್ಸುತ್ತಲ್ಲ ದೋಸ್ತದ. ಹಾಂ ಯಾವುದು ಸಂತ್ರಿ ಅದು. ಸಂತ್ರೆ ಏನಿದೆ ನೋಡ್ರಿ ಆರೆಂಜ್ ಇದ್ದದ ಸಂತ್ರೆ. ನೀಲಗಿರಿ ಓ ನೇರಳೆ ಎರಡು ನೇರಳೆ ಹಣ್ಣು ಎರಡು. ಏ ಮಸ್ತ್ ಅದಾವ ದೋಸ್ತ ನೇರಳೆ ಹಣ್ಣು. ಅಲ್ಲ ಮನೆ ಕಡೆ ಐತ್ರಿ ವಿಶಾಲ ಏನು ನೇರಳೆ ಹಣ್ಣು ಆಗಿರೋ ಇಂತಿಂತಾಗಿರೋ ದೋಸ್ತ ಬೆಳಿತಿರ್ತಾವ ಹಂಗೆ ಯಾವ ತೇವ ಅಂಜೀರ ಅದು ಅಲ್ಲ ಅದು ಯಾಪ್ರಿ ಬೆಳೆದಿತ್ತು ದೋಸ್ತ. ಏ ಭಾರಿ ಬೆಳೆದಿತ್ತು ನೋಡಿದ ಗಿಡ. ಇಲ್ಲ ಹಾಂ ಆಗೈತಲ್ಲ ಹಾಗೆ ನೋಡ್ರಿ ಅಂಜೀರ ಹಣ್ಣು ಆಗೋಗ್ಯಾವ. ಇಲ್ಲಾಗಿತ್ತು ಇಷ್ಟ ಆಗ್ಯಾವ ಸುಮ್ಮನೆ ಆಗತ್ತಾವ. ಹಾಂ ನಮ್ಗೇನು ಬಂದು ಮೇಂಟೆನೆನ್ಸ್ ಮಾಡೋದಾಗಿಲ್ಲ. ಹಾಂ ಮಸಾಲ ಹಚ್ಚಿ ನೀರು ಬಿಡೋದೈತೆ. ಹ್ಞೂ ಕಸ ತೆಗ್ಸೋದತ್ತ. ಇಲ್ಲ ದೋಸ್ತ ಇಟ್ಟೆ ಇರುತ್ತೆ ಮಸ್ತ್ ಅನ್ಸುತ್ತಲ್ಲ ಐತೆ ಬಂದು ಮಾಡಕ್ಕೆ. ಬಟ್ ಇದನ್ನ ಕಷ್ಟ ಕಮ್ಮಿ ಏನಿಲ್ಲ ದೋಸ್ತೆ. ಫುಲ್ ಟೈಮ್ ಕೊಡ್ಬೇಕು ಇದಕ್ಕೂ ಅಲ್ಲ. ಬಾಳೆ ಗಿಡ ಅದು ಅಲ್ಲಿ ಬಾಳೆ ಗಿಡ ಹಚ್ಚಾರಿ, ತೆಂಗಿನಕಾಯಿ ಗಿಡ ಹಚ್ಚಾರ. ಇದು ಮನ್ಯಾಗ ಜಗಲಿ ಮೇಲೆ ಬೆಳೆದ ದೋಸ್ತ ಇದು. ಅದು ಯಾವ್ದು ಅದು ಸಣ್ಣದ ಅದು ಸಣ್ಣದು. ಇದು ಮಾವಿನಕಾಯಿ ಹಾಂ ಇದು ಮಾವಿನಕಾಯಿ. ಮಾವಿನಕಾಯಿ ನೀನು ಮಾವಿನಕಾಯಿ ಜಾಸ್ತಿ ಅದ ನಂಗೆ. ಮಾವಿನಕಾಯಿ ಇದು ಕಮ್ಮಿ ಹೋಯ್ತು. ವಿಡಿಯೋ ಮಾಡ್ಕೊಂಡು ಬರೋದು ಮಾಡಿದಲ್ಲ ಬಂದೇ ಇರಲ್ಲ ಒಟ್ಟು. ಹೌದು ಬಂದೇ ಇಲ್ಲ ಒಟ್ಟು ಬರೋಕ್ಕಾಗಿರ್ಲಿಲ್ಲ. ಯಾಕಂದ್ರೆ ಇವಾಗ ಕರೆದಿರಲಿಲ್ಲ. ಇವತ್ತು ಕರೆದ ಬಾ ಅಂತೇಳಿ ಅವನು ಫ್ರೀ ಇದ್ದ ನಾನು ಫ್ರೀ ಇದ್ದೆ. 2 ರೂಪಾಯಿ ಬಂದೆವು.
ಹೊಲಕ್ಕೆ ಬರ್ಬೇಕ್ರಿ ದೋಸ್ತರ ಜೊತೆ ಬಂದು ಹಿಂಗೆ ಕೂತು ಮಸ್ತ್ ಮಜಾ ಬರ್ತೈತೆ ರೀ. ಪಾರ್ಟಿ ಮಾಡ್ಬೇಕಾರೆ ನಮ್ಮ ಏನಾರ ಹುಡುಗರಿಗೆಲ್ಲ ಇನ್ನು ಆಯ್ರೆ ಮಾಡ್ಬೇಕಾಗಿತ್ತು ಸೀರೆ ಅದು ಬರೋಣ. ನಮ್ಮ ಸ್ವಲ್ಪ ಎಕ್ಸ್ಟ್ರಾ ಆರ್ಡರ್ ಹುಡುಗರು ಅದಾವೆ ರೀ. ಒಬ್ಬ ಬರ್ತೀನಿ ಅಂದ್ರೆ ಇನ್ನೊಬ್ಬ ಒಂದು ಹತ್ತಿರ್ತೈತಿ, ಇನ್ನೊಬ್ಬ ಹತ್ತಿರ್ತೈತಿ. ಹಿಂಗೆ ಪ್ರಾಬ್ಲಮ್. ಎಲ್ಲ ಒಮ್ಮೆ ಯಾರು ಫ್ರೀ ಆಗೋದಿಲ್ಲ. ಊರಿನ ಬೇರೆ ಕತ್ರಂಗೆ ಬರ್ದು ಓದಿಸ್ತೇವೆ ಎಲ್ಲ ಬಾಳೆ ಕಡೆ ಬೆಳೆಸಿರಲ್ಲ ಅವ್ರು. ಎಷ್ಟು ಚಂದ ಅನ್ಸುತ್ತಲ್ಲ ದೊಡ್ಡ ಹೋದ್ಮ್ಯಾಗ ಗಿಡಗಳು. ಯಾರೋ ಕೂತಾರಲ್ಲ ಅಲ್ಲಿ ಎಲ್ಲಿ ಏನೋ ಹೊಡ್ಯಾಕತ್ತಾರ ಅಜ್ಜ. ಅದೇ ಇದು ಓ ಇವ್ರೇನು ಇವ್ರು? ಹೌದಲ್ಲ ನಿಮ್ಮನ್ನು ಏನೋ ಅವರು ಹಾಂ ನಿನ್ನ ಹಿಡ್ಕೊಂಡ್ರದ ಕೆಲಸ ಇದು. ಓಹೋ ಹೋ ಇಲ್ಲಿ ಸ್ಟಾರ್ಟ್ ಆಯ್ತು. ಮೊದಲು ಇಲ್ಲಿ ತನಕ ಅಟ್ಟೆ ದೋಸ್ತರು ಏನು ನಮ್ಮ ಜಾಗ ಇಟ್ಟೆ ಅಂತ ಹೇಳಿದರು. ಹಾಂ ಮತ್ತು ಗೌರ್ಮೆಂಟ್ ಸರ್ವೆ ಮಾಡಿ ಎಲ್ಲ ಇದು ಮಾಡೋಣ ಅಲ್ಲಿ ತನಕ ಬತ್ತು. ನೋಡಪ್ಪ ಇಟ್ಟು ಜಾಗ ಆ ಕಡೆ ಹೋಗಿತ್ತು. ಆಗ ಏನು ಮಾಡ್ತೀವಿ ಅದು ಹಂಗೆ ರೋಡಾಗಿಬಿಟ್ಟಿರ್ತಲ್ಲ ಅವ್ರಿಗೂ. ಹಾಂ ಅದು ಎಷ್ಟೇ ದೋಸ್ತ ಆ ಕಡೆದು ಬಾಜುಕಿಂದ? ಅದು ಎಷ್ಟು ಎಕರೆ ಐತಿ? ಇದು 2 ಐತೆ. 1 ಎಕರೆ ಐತೆ. ಇದು 1 ಎಕರೆ ಐತೆನಾ? 1 ಎಕರೆ ಐತಿ, ಇದು 1.5 ಎಕರೆ ಐತಿ. ಅಳಗಾಡತ್ತಲ್ಲ ದೋಸ್ತಿ ಗಾಳಿಗೆ ಬಿದ್ದಿತ್ತು. 2 ಜೋರು ಅಳಗಾಡಿಸ್ಯಾರ, ಅಳಗಾಡದೈತೆ ಮಾತ್ರ. ಕೆಳಗೆ ಒಂದು 2 ಫುಟ್ ಹಾಕಿರ್ತಾರೆ ನಾ ಕೆಳಗೆ 1 ಫುಟ್ 1.5 ಫುಟ್ 1.5 ಫುಟ್ 1.5 ಫುಟ್ ಇರ್ತಾವ್ರಿ. ಹಾಂ ನಡೀತಿ. ಅದ್ರ ಏನು ಮಳಿ ಅದು ಇದು ಆತಂದ್ರ ಗಚ್ಕೊಂಡ್ರಿ ಅವ್ರ ಕಲ್ಲು ಹಾಂ ಮಳೆ ಆಗ ಬರ್ತಾ ಸಣ್ಣ ಬರ್ತಾ ಬಿಗು ಆತಾವ್ರಿ. ಬಿಗ ಆತಲ್ರಿ. ಹ್ಞೂ ಆತಾವ. ಆ ಕಡೆ ಮುಸ್ಕೊಂಬಂದಿರೇನ? ಆ ಕಡೆ ಹೊಲ ಹಾಂ ಆ ಕಡೆ ಎಲ್ಲ ಅದು ರೀ. ಇವೇ ಬರೋದು. ನೀವು ಒಮ್ಮೆ ತೊಗೊಂಡ್ರಿ ಏನು? ಇಲ್ಲ ಅಲ್ಲಿ ನಮ್ಮ ಅಣ್ಣ ನಮ್ಮ ಫ್ರೆಂಡನ್ನು ಅದಾವ ಅಲ್ಲಿ. ಇಲ್ಲಿ ಮುಂದೆ ಐತೆ ಹೊಲ. ಅವರು ಕರ್ಸಿದ್ರ. ನಾವೊಬ್ರಿಗೆ ಹೇಳಿದ್ದೀವಿ, ಅವ್ರು ಬರ್ತೇವೆ ಅದಕ್ಕಿಂತ ಬರಲಿಲ್ಲ. ನಮ್ಮ ಬಸ್ಸನ ಊರಿನ ಹುಡುಗರು. ಮತ್ತು ಅವ್ರು ಒಂದು ರೇಟ್ ಕಮ್ಮಿ ಇತ್ತು, ಇವ್ರು ಒಂದು ಹೆಚ್ಚದು. ಒಂದು ಕಂಬ ಹಾಕಕ್ಕೆ ಅವ್ರು 100 ರೂಪಾಯಿ ಮುಗಿಸಿದ್ವಿ. ಕಂಬ ಹಾಕಿ ಸಂಚಿ ಹಾಕಿ ಕೊಡೋದು 100 ರೂಪಾಯಿ ಹಾಕಿ ಮುಗಿಸಿದ್ದೀವಿ. 100 ರೂಪಾಯಿ ಹುಡುಗರು ಬರಲಿಲ್ಲ. ಮೈಕಾ ತೊಗೊಂಡಿತ್ತು ಮನೆ ಅದಕ್ಕಿಂತ ಬಿಟ್ಟಾರ ಅವರು. ಇವ್ರು ಬಂದಾರ ಸಾಹೇಬ್ರು, ಇವ್ರು ಬಂದಾರ. ಪದ್ಧತಿ ಮಾಡ್ಕೊಂಡ್ಬಿಟ್ಟ ನೋಡ್ರಿ ರೂಮ್. ಅಕ್ಕ ಏ ಟಿ ವಿ ತಂದಿಟ್ಟಲ್ಲ? ಟಿವಿ ಐತಿ, ಫ್ರಿಜ್ ಐತಿ. ಫ್ರಿಜ್ಜು ಐತೆ? ಓ ಫ್ರಿಜ್ ಮಾಡಿಟ್ರು. ಬೆಡ್, ಸೋಫಾ. ಇದೇನು ಕಿಚನ್ ಏನು ದೋಸ್ತದ? ಸುಮ್ಮ ಹಿಂಗೆ ಮಸ್ತ್ ನೋಡ್ರಿ. ಇಂತಲ್ಲಿ ಬಂದು ಪಾರ್ಟಿ ಮಾಡ್ತಾರೆ ಮಜಾ ಬರ್ತದೆ ಗೊತ್ತೇನ್ರಿ? ಅಡಿಗೆ ಮಾಡ್ಕೊಂಡು ತಿಂದ್ರೆ ಜಬರ್ದಸ್ತ್ ಅನ್ಸುತ್ತೆ. ಫ್ರಿಜ್ ಇಟ್ರೆ ನೋಡ್ರಿ ಪದ್ಧತಿ. ಕರೆಂಟ್ ಇರೋದಿಲ್ಲ ಇಲ್ಲ. ಡೇ ಮಜಾ ಬರ್ತೈತಿ, ನೈಟ್ ಮುಕ್ಕೊಳಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹೌದಿಲ್ಲ? ಏನು ಕರೆಂಟ್ ಹೋಯ್ತಪ್ಪ ಅಂದ್ರೆ ಮುಗಿತು ಮಾತ್ರ. ದೋಸ್ತಿ ಹಿಟ್ಟಿಂಗ್ ಇದು ಇದ್ರ ದೋಸ್ತ ಕಲಿ ಚಿರಾಕಲ್ಲ ಚಿರಾ ಇವು ಭಾಳ ಹೀಟ್ ಅತ್ತ ದೋಸ್ತಿ. ಇಲ್ಲ ತಂಪು ಇವು. ಹೌದಾ? ತಂಪ ಈಗೆಲ್ಲ ಹೊಲ್ದಾಗ ಎಲ್ಲ ಕಟ್ಸಾತಾರ ದೋಸ್ತ. ಕಟ್ಸಾತಾರ ಇವು ಸೈಜ್ ಬರೋಬರಿ ಇವು ಚಂದ ಇವು ಸೈಜ್ ಈಕ್ವಲ್ ಅಂತಿ. ಏನೋ ಸೈಜ್ ಬರೋಬ್ಬರಿ ಈಕ್ವಲ್ ಚಂದ ಇರ್ತಾವ. ಆಗೋ ಸಿಷ್ಟ ಆರಾಮ್ ಮಸ್ತೈತಿ. ಏನೇನೈತಿ ಹೊಲಸಿತ್ತಿದೆಲ್ಲ ಮೊನ್ನೆ ಮನ್ಯಾಗ ಬರತಾರ ಸ್ವಚ್ಛ ಮಾಡ್ಸಾನ. ಮತ್ತೆ ಹಿಂಗೆ ದೋಸ್ತ ಏನು ಹುಡುಗರು ಮತ್ತೆ ಹೆಂಗೆ ಇರೋರು ಹಿಂಗೆ ಇರೋದು. ಮತ್ತೆ ಅಲ್ಲೊಂದು ಕುಡಾಕ ಇಲ್ಲೊಂದು ಕುಡಾಕ ಜಾಗ ಸಿಕ್ಕ ಮುಗೀತೆ. ಇನ್ನೇನು ಬೇಕು? ಇಲ್ಲಿ ಇಟ್ಬಿಡ್ಲ ಅವ್ರು ಕುಡಿಯಾಕ. ಮುಳ್ಳು ಹೆಂಗೆ ಚುಚ್ಕೊಂಡು ದೋಸ್ತ ನೆಗ್ಗಿನ ಮುಳ್ಳು ಭಾಳ ಡೇಂಜರ್. ನೆಗ್ಗಿನ ಮುಳ್ಳು? ನೆಗ್ಗಿನ ಮುಳ್ಳು ಭಾಳ ಡೇಂಜರ್ ದೋಸ್ತ. ಇಟ್ಬಿಡು, ಅಲ್ಲೇ ಇಡ್ಬೇಕಿಲ್ಲ ಅವ್ರು, ಅಲ್ಲೇ ಕುಡಿತಿದ್ರೆ. ಇಟ್ಟು ಹೋಗ್ಬಿಡ್ತಾರಲ್ಲೇ, ನಮಗೂ ಬಂದಾಗ ಕುಡಿಯಾಕ. ಇನ್ನೇನು ದೋಸ್ತ ನೀನು? ಏನು ಇವು ಕಾಯಿ ಆಗಿರ್ತಾವಲ್ಲ, ಇವು ತಿಂತಿ? ಏ ಮಸ್ತ್ ಇರ್ತಾವ ಇವು. ಹಾಂ ಫುಲ್ ಬ್ಲ್ಯಾಕ್ ಆತಾವ, ಹಣ್ಣು ಆತಾವು. ಏನೋ ಭಾಳ ತಿಂತಿದ್ದೀವಿರಿಪ್ಪ ಅವು. ಅಲ್ಲಿ ಕಾಲೇಜ್ ಕಡೆ ಆಗ್ತಿದ್ವು ದೋಸ್ತೆ. ನಾನು ಪರಿಚಯ ಎಲ್ಲ ಓದಿದ್ದೀವಿ. ಅನ್ನೋ ತಿಂತಿದ್ವಿ ರೀ. ಜಾಮೂನ್ ಅಂತೇಳಿ ನಾವು ಭಾಳ ತಿಂತಿದ್ದೀವಿ. ಕಿಶೋಳ ಹಿಂಗೆಲ್ಲ ಹರ್ಕೊಂಡು ಹಿಂಗೆ ತುಂಬ್ಕೊಂಡು ಬರ್ತಿದ್ವಿ ನಾವು. ಒಳಗೆ ಮತ್ತೆ ಇದು ಇರ್ತಲ್ಲ. ಹಾಂ ಒಂಥರ ಸಣ್ಣ ಬೀಜದ ಮಸ್ತ್ ಅದೇ ಟೇಸ್ಟ್ ಬರ್ತೈತಲ್ಲ. ಭಾರಿ ಆತಾವ್ರಿ, ಮಸ್ತ್ ಟೇಸ್ಟ್ ಆತಾವ. ನೀವು ತಿಂದಿದ್ರೆ ಹೇಳ್ರಿಪ್ಪ. ಈಗ ಏನೋ ಸಿಗೋದಿಲ್ಲ, ಇವು ಗಿಡಗಳು ನೋಡೋಕೆ ಸಿಗಲ್ಲ. ಈಗ ಏನು ಮಾಡ್ತೀರಿ? ಇಲ್ಲಿ ನೋಡೋದೆ ನೋಡ್ರಿ. ಇವತ್ತು ನಾನು ಎಷ್ಟೋ ವರ್ಷ ಆದಂದ್ರೆ ಇಲ್ಲಿ ಈಗ ನೋಡಿದೆ ನಾನು. ಸೊ ಸಣ್ಣವ್ರದ್ದು ಯಾವಾಗ ರೀ? ಮೋಸ್ಟ್ಲಿ ಐ ಥಿಂಕ್ 6th 5th ಇದ್ದಾಗ ನಾವು ತಿಂತಿದ್ದೀವಿ. ಅಲ್ಲಿ ಕಾಲೇಜ್ ಇತ್ತು, ನಮ್ಮ ಮನೆ ಕಾಲೇಜ್ ಇತ್ತಲ್ಲ, ಕಾಂಪೌಂಡ್ ಹೊಡೆದೆ ಹೋಗ್ತಿದ್ದೀವಿ. ಮಸ್ತ್ ಅನ್ಸುತ್ತೆ. ಕಾಯಿ ಹೇಳಿದ್ದಿಲ್ಲ ರೀ, ಇಲ್ಲಾಗೆ ನೋಡ್ರಿ ಫುಲ್ ಹಣ್ಣು ಅದಾವು. ಇಲ್ಲಿ ನೋಡ್ರಿ ಹಂಗದಾವ ಹಣ್ಣಾಗೆ ನೋಡ್ರಿ. ಇವು ತಿಂತಿದ್ದೀವಿ ನಾವು ಮಸ್ತ್. ಇಲ್ಲಿ ನೋಡ್ರಿ ಗೊಂಚಲ ಹಿಂಗೆ ಫುಲ್ ಗೊಂಚಲ ಹರ್ಕೊಂಡು ಹಣ್ಣು ತಿಂತಿದ್ದೀವಿ. ಹಿಂಗೆ ಎಷ್ಟಾಗೆ ನೋಡ್ರಿ. ಇನ್ನೂ ಆಗ್ಬೇಕು ಇವು, ಇನ್ನೂ ಆಗ್ಬೇಕು. ಟೇಸ್ಟ್ ಮಾಡೋಮ್ರಿ ಮಸ್ತ್. ಇದು ಹತ್ರ ಹೋಗೈತಿ ಹುಳ ತಿಂದವು ಇವು. ಇಲ್ಲಿ ತೋರಿಸ್ತೀನಿ ಅಂದ್ರೆ ನಿಮಗೆ ಹಂಗಾಗತ್ತಂತೇಳಿ ನೋಡ್ರಿ ಅದು ಹೆಂಗೈತಿ. ಸೊ ಇದು ತಿಂತಿದ್ದೀರಪ್ಪ ನಾವು ಮೊದಲು. ಕಾಣೋದೈತಾವ ಇಲ್ಲ ನಿಮಗೆ? ಇಲ್ಲಿ ಹುಳ ಆಗ್ಯಾವ ನೋಡ್ರಿ. ಅದು ನಮ್ಮ ಇದೊಂದು ತೆಗಿಲ ಬಿತ್ತರಿ ಸಣ್ಣದೊಂದು ತೆಗಿಮ. ಇದೊಂದು ತೆಗಿತೀನಿ.
ಉಳಕಿದ್ದ ಹಿಂಗೆ ಒಳಗೆ ಹಿಂಗೆ ಫುಲ್ ರಸ ರಸ ಇರ್ತೈತಿ, ಮಸ್ತ್ ಅನ್ಸತ್ತೆ ಅದು. ತಿಂತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾವು ಹತ್ರ ಭಾಳ ತಿಂತಿದ್ದೀರಪ್ಪ ಇದು. ಮಸ್ತ್ ಟೇಸ್ಟ್ ಬರ್ತೈತಿ ಅದು. ಓಹೋ ಬಿಟ್ರಿ 5th 6th ತಿಂತಿದ್ದೆ ನಾನು, ಇವತ್ತಿಗೂ ಸೇಮ್ ಟೇಸ್ಟ್ ಐತೆ ನೋಡ್ರಿಪ್ಪ ಅದು. 8 ವರ್ಷ ಆದ್ಮೇಲೆ ತಿಂದೀನಿ ಇದು. ಮಸ್ತ್ ಐತಿರಪ್ಪ, ಭಾರಿ ಟೇಸ್ಟ್ ಐತಿ ಇದು. ಇಂದರೆ ಕೊತ್ತಿನಪ್ಪ ಇವನ್ನ 2-3 ತೊಗೋತೀನಿ ರೀ. ನೋಡ್ರಿ ಇದು ಹೆಂಗೈತಿ ನೋಡ್ರಿ. ಕರೆ ಗೊತ್ತಿಲ್ಲರಿಪ್ಪ ನನಗೆ ಇದು ತಿಂತಾರೋ ಇಲ್ಲ ಅಂತೇಳಿ. ನಮ್ಮ ಮಮ್ಮಿಗೆ ಒಂದ್ಸಲ ಮನ್ಯಾಗ ತೊಗೊಂಡು ಹೋಗಿದ್ದೆ, ಅವಾಗ ತಿನ್ನತ್ತಿದ್ದೆ ನಾನು. ನಮ್ಮ ಮಮ್ಮಿ ಬೈದಿದ್ರು ನನಗೆ, ತಿನ್ಬಾರ್ದಿವು ಅಂತೇಳಿ. ಬಟ್ ಅವ್ರು ತಿಂತಿದ್ದಾರೆ ಅಂತ ಸಣ್ಣದಾಗ, ಆದರೂ ನಾನು ಬೈದಿದ್ದಾರೆ. ಅವಾಗಿಂದ ಬಿಟ್ಟಿದ್ದೆ ನಾನು. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಅದಾವ ರೀ. ಸ್ವಲ್ಪ ತೊಳ್ಕೊಂಡು ತಿನ್ಬೇಕು ಇವಾಗ. ಮೊದಲೇ ಇಲ್ಲರಿ ಸಣ್ಣದ ತೊಳಿತಿರ್ಲಿಲ್ಲ, ಇಲ್ಲ ಸೀದಾ ಹಿಂಗೆ ತೊಗೊಂಡು ಹಿಂಗೆ ಸೀದಾ ಬಾಯಿಗೆ ಹಾಕೋತಿದ್ವಿ. ಹೆಂಗೈತಿ ಹುಳ ಹಿಡಿದೈತಿ ಸ್ವಲ್ಪ. ಹುಳ ಎಲ್ಲ ಭಾಳ ಹಣ್ಣಾಗಿ ಹೋಗ್ಯಾವ್ರಿ ಇವು. ಮಸ್ತ್ ಅನಿಸ್ತಾವ. ಓದಿಸ್ತೀವಿ ಓದಿಸ್ತೆ. 8 ವರ್ಷ ಹತ್ತು ತಿಂದಿನ ಓದಿಸ್ತಿದ್ದೆ. 4th 5th ತಿಂತಿದ್ದಪ್ಪ ಇವು. ಮಸ್ತ್ ಐತೆ ನೋಡ್ರಿ ಇದು. ಭಾರಿ ಐತಿ ಅವ್ರದಲ್ಲ. ನೋಡ್ರಿಪ್ಪ, ಆಯ್ತು ಕೆಲಸ ಏನೇನೈತೆ, ಹೋಗೋಣತ್. ಎಷ್ಟು ಮಜಾ ಬರ್ತೈತಿ, ಮಸ್ತ್ ಮಜಾ ಬರ್ತೈತಿ ನೋಡ್ರಿ. ಸೊ ಹಿಂಗೆ ಬಂದು ಕೂತು ಒಂದು 5 ನಿಮಿಷ ಕೂತು ಹೋದ್ರೂ ಸಾಕು, ರಗಡ ಆಗ್ಬಿಡ್ತೈತಿ. ನೋಡ್ರಿ ಗಾಡಿ ಮೇಲೆ ಹೋಗೋಣ. ಮನೆಗೆ ಫೋಕಸ್ ಹೊಡೆದ್ರೆ ಚಲೋ ಐತಿ. ಆರಾಮ್ ಹೊಡಿ ದೋಸ್ತೆ. ಶಿವ ಇವನು ಗಾಡಿ ಮೇಲೆ ಹತ್ತು ಕೂದ್ರೋದು ಏನು ಒಂಟಿ ಮೇಲೆ ಕೂತಾಗ ಆಗುತ್ತೆ. ಓಕೆ, ಜಸ್ಟ್ ಬಂದೆ ನೋಡ್ರಿಪ್ಪ. ಮಸ್ತ್ ಮಜಾ ಬಂತು. ಅಷ್ಟೇ ಒಂದು 5 ನಿಮಿಷ, ಒಂದೆಷ್ಟು ರೀ, ಒಂದು ಅರ್ಧ ತಾಸು ಕೂತಿ ಅನ್ಸುತ್ತೆ. ಹೋಗೋಕೆ ಬರೋಕ್ಕೆ ಟೈಮ್ ಬೇಕಾಗುತ್ತೆ. ಟೋಟಲ್ ಇಲ್ಲಿಂದ ಒಂದು 18 ಕಿಲೋಮೀಟ್ರ್ ಆಗುತ್ತೆ ಹೊಲ ಅವ್ರದ್ದು. ಹೋಗೋಕೆ 18 ಕಿಲೋಮೀಟ್ರ್, ಬರೋಕೆ 18 ಕಿಲೋಮೀಟ್ರ್. ಮಕ್ಕೊಂಡಿರ್ಬೇಕು ರೀ ಮೋಸ್ಟ್ಲಿ. ಆದರೆ ಬ್ಯಾಟ್ರಿನೂ ಫುಲ್ ಕಮ್ಮಿ ಆಗಿಬಿಟ್ಟಿದ್ರಿ. ಇದೆಷ್ಟು ರೀ, ಭಾಳ ಒಂದು ಕಂಟಿನ್ಯೂಸ್ ನೀವು ಇದು ಮಾಡಿದ್ರೆ 1 ತಾಸು 1.5 ತಾಸು ಬರ್ತೈತೆ ಅನ್ಸತೈತೆ ನನಗೆ. ಮಕ್ಕೊಂಡಿಲ್ಲ ಮಮ್ಮಿ ಮಕ್ಕೊಂಡಾರೆ. ಈಕೆ ಮಕ್ಕೊಂಡಿಲ್ಲ, ಈಕೆ ಮುಕ್ಕೋತಾಳ್ಬಿಡು. ಈಕೆ ಮಸ್ತರ ನೋಡ್ರಪ್ಪ. ನಾನು ಫ್ರೆಶ್ ಆಗಿ ಸಿಗ್ತಿಲ್ಲ. ಈಗೇನು ಗಾಡಿ ಕಲಿಸ್ಬೇಕಂದ್ರೆ ಇಂಟ್ರೆಸ್ಟ್ ಇಲ್ಲ ರೀ ಅದಕ್ಕೆ. ಇದು ಮುಕ್ಕೋದೈತಿ. ಬಿಜಾಪುರ ಒಳಗೆ ಫಸ್ಟ್ ಮಳಿ ಆಗತೈತಿ ನೋಡ್ರಿ. ಮಸ್ತ್ ಮಳಿ ಬರತೈತಿ ರೀ. ಕಾಣಿಸೋದಿತ್ತಿಲ್ಲ ಗೊತ್ತಿಲ್ಲ ನಿಮಗೆ, ಬಟ್ ಮಸ್ತ್ ಮಳಿ ಬರತ್ತೆ. ಮಸ್ತ್ ಅನ್ನೋಕೇನು ಸ್ವಲ್ಪ ಮಳಿ ಬರತ್ತೆ. ಮುಂಜಾನೆ ಮಾಡಾಗಿತ್ತು ರೀ, ಅನ್ಕೊಳಗಿದ್ದೆ ಮಳಿ ಬರ್ತೈತಿ ಅಂತೇಳಿ. ಅಂತೂ ಮಳಿ ಬಂತು. ಇಲ್ಲಿ ಮಸ್ತ್ ಎಣ್ಣೆ ಹಚ್ಚತ್ತಾರೆ ಮಮ್ಮಿ ತಲೆಗೆ. ಜಬರ್ದಸ್ತಿ ಹಚ್ಚತ್ತಾರೆ ನೋಡ್ರಿ ಅದು. ಬೇಡ ಬೇಡ ಅಂದ್ರೆ ಕೇಳಲ್ಲ. ಕೈ ಭಾಳ ಹಚ್ಚಕ್ಕೆ ಹೋಗ್ಬೇಡ್ರಿ, ಸಾಕು. ಎಣ್ಣೆ ಹಚ್ಕೊಂಡಿಲ್ಲ ಅಂದ್ರೆ ಕಣ್ಣು ಹೋಗ್ತಾವ ಅಂತ ಗೊತ್ತೇ. ಅದಕ್ಕೆ ನಾವು ಎಣ್ಣೆ ಹಚ್ಕೋತೀವಿ. ಈಕಿ ಹೊಟ್ಟೆ ಹಚ್ಕೊಳ್ಳೋದಿಲ್ಲ ರೀ. ಮತ್ತೆ ನನಗೆ ಒಂದು ದಿವಸ ಹಚ್ಕೊಳ್ಳಲ್ಲ. ಎಲ್ಲಿ ಹಚ್ಕೋತಾಳೆ? ಹಚ್ಕೋತೇನ್ರಿ, ಅಜ್ಜಿ ಹೇಳಾತಾರ ನೋಡ್ರಿ. ಮಾಮ ನೋಡಿಲ್ಲ, ಹಚ್ಕೊಳ್ಳೋದಿಲ್ಲ. ಆಕೆ ಕೇಳೋದ ಇನ್ನಂಗೆ ನಮ್ಮ ಮಮ್ಮಿನ ಹಂಗೆ ಮಾಡತ್ತಾರೆ ನೋಡ್ರಿ. ಈಗ ಮಳೆ ಬಾಯ್ದು ಮುಗಿತ್ರಿ. ಮಳೆ ಗಟ್ಟಿ ಹೋತ್ ನೋಡ್ರಿ. 2 ನಿಮಿಷ 1 ನಿಮಿಷ ಬಂದಿಲ್ಲ ನೋಡ್ರಿ ಮಳೆ. ಯಾವ ಬಂದಂಗೆ ಆತ. ಬಿಸಿಲು ಬಂತು. ಹಿಂಗಿಷ್ಟೇ ಮಳೆ ನಮ್ದು. ಬಿಜಾಪುರ ಮಳೆ ಏನು ಕೇಳ್ತೀನಿ ನೀನು? ಎಲ್ಲ ಕಡೆ ಮಳೆ ಯಾವ ರೇಂಜಿಗೆ ಆಗತ್ತೈತಿ. ನಮ್ಮ ಬಿಜಾಪುರದಾಗ ಮಳಿನೇ ಆಗಲಾಗಿತ್ತು. ಏನು ಮಾಡ್ತೀರಿ? ಹಾಂ ಸಾಕು ಬಿಡು. ಸ್ವಲ್ಪ ಹಿಂಗೆ ಮಾಡ್ದು ಮಸಾಲೆ ಕೊಟ್ಟಂಗೆ ಮಾಡಿ. ಮಸ್ತ್ ಅನ್ಸುತ್ತೆ ನೋಡ್ರಿ. ಹಿಂಗೆ ನಿಂದ್ರಿ. ಈಕೆ ಭಾಳ ಮಾಡಾತಾಳ. ಈಕೆ ಏನು ಗೊತ್ತಾಗೋದಿಲ್ಲ ಕನ್ಕೊಂಡಾಳ. ಈಗ ಹೋಗಿ ಕಾಣತೈತೆ ನನಗೆ. ಈಗ ಎಷ್ಟು ಕರವರ್ ಮಾಡತ್ತ ನೋಡ್ರಿ. ಇಲ್ಲೇ ಕೂತ್ಕೊಂಡು 1 ಸೆಕೆಂಡ್ ಒಳಗೆ ಹಿಂಗೆ ಕ್ಯಾಮ್ರಾ ಮಾಡಿ ಹಿಂಗೆ ಒಳಸೊಟ್ರೊಳಗೆ ಚೇಂಜ್ ಮಾಡತ್ತ. ಆಕಿ ಗೊತ್ತಾಗೋದಿಲ್ಲ ತನ್ಕೊಂಡಾಳೆ. ಸಾಕು ಬಿಡು, ಸಾಕು ಬಿಡು, ಸಾಕು. ಹಿಂದೂ ಹಚ್ಬೇಕ್ರಿ, ಇಲ್ಲ ಹಚ್ಚಬಾರ್ದು. ಅಕ್ಕಿಗೂ ಹಚ್ಚ್ರಿ. ಈಗ ನಾ ಹಚ್ಕೊಳಂಗಿಲ್ಲ. ಯಾಕೆ ಹಚ್ಕೋಬೇಕು? ಕಣ್ಣು ಹೋತಾವ ತೊಂದ್ರೆ. ಯಾರು ಹಚ್ಕೊಬತ್ ನೀನು? ಕಣ್ಣು ಹೋಗಿ ಬರ್ತಾವ. ನಾ ಹಚ್ಕೋತೇನ್ರಿ. ನಾ ಹುಡುಗಿ ಅಲ್ರಿ, ಹಚ್ಕೋತೇನಿ. ನೋಡು ಮತ್ತೆ ಈಗ ಹಚ್ಬಿಡವ. ಏನಿಲ್ಲ, ಇವತ್ತು ಹಚ್ಚಿದ್ರೆ ನಾಳೆ ಮಾಡ್ತೀನಿ. ಒಂದಿಷ್ಟರ ಕೈ ಎಣ್ಣೆ ಇಟ್ಟು ನೋಡಿ ಹೆಂಗೆ ಮಾಡಿದ್ರು ನೋಡ್ರಿ.
ಯಾಕೆ ಬಿಡವ ನೋಡ್ರಪ್ಪ ಸಾಕತ್ತ ಹಾಂ ನೋಡ್ರಿ ಹೋತ್ ಮಳೆ ಎಷ್ಟೋ ನಮ್ಮ ಬಿಜಾಪುರ ಮಳೆ ಏನು ಮಾಡ್ತೀವಿ ಬಿಜಾಪುರ ಹವ ನೀಚ ಎಂತ ಕೈ? ಬಿಸಿಲು ಬಿತ್ತು ನೋಡ್ರಿ ನೋಡೋದಕ್ಕೆ ನೀಚಿತ ಆತಳಕ್ಕಿ ಮಳೆಗೂ ನೀಚಿತರ ಆತಳಕ್ಕಿ ಅಯ್ಯೋ ಅವ್ರು ಶಿರ್ಷಾಗ ಅನಾವತ್ತು ಮಳೆ ಆಗತ್ತದ ರೋಡ್ಗಳೆಲ್ಲ ಬಂದಾಗ್ಬಿಟ್ಟು ಖತರ್ನಾಕ್ ಮಳೆ ಆಗೈತಿ ಮನೆ ಬಿದ್ದವು 6 ಲೆವೆಲ್ ಮಳೆ ಆಗೈತಿ ಲೋಟ ಮಳೆನೇ ಇಲ್ಲ ಹೋಗ್ಬಿಡ್ರಿ ಕಡಿಕೆ ಎಲ್ಲಿ ಹೊಲ ಗಿಲ್ಲ ಅದು ಅಲ್ಲರೇ ಆಗಲಿ ಆಗ್ಬೇಕಲ್ಲವ ಈ ಟೈಮ್ ಮಳೆ ಏನು ಆಗ್ಬಾರ್ದು ಇದೇ ತಿಂಗಳು ಮನೆ ಆಗ್ಬೇಕಂತ ನಮ್ಮ ಕಡೆಗೆಲ್ಲ ನಡಿತೈತಿ ಯಾರು ಹೊಲ ಅದಾವ ಎಲ್ಲಿ ಹೊಲ ಅದಾವಲ್ಲ ಅಲ್ಲೇ ಆಗಲಿ ಕಡೆ ಇವು ಮನೆ ಮುಂದೊಂದು ಗಿಡಗಳು ಅವ್ರಿಗೆ ಚಲೋ ಐತಿ ನೋಡ್ರಿ ಮಸ್ತ್ ಐತಿಲ್ಲ ಗಿಡ ಅಲ್ಲೆಲ್ಲ ಬರಸ್ ಗಿಡ ಐತಿ ಸ್ವಲ್ಪ ಜಾಗ ಐತಿ ಗ್ರೌಂಡ್ ಐತಿ ಅಂತ ಚಲೋ ಐತಿ ಗುಡಿ ಐತಿ ಅದಕ್ಕೆ ಸ್ವಲ್ಪ ಚಲೋ ಅನ್ಸುತ್ತೆ ಏನ್ರಿ ಮನೆ ಮುಂದೆ ಮನೆ ಇದ್ದಪ್ಪ ಅಂದ್ರೆ ಭಾಳ ಹೊಲಸು ಆತೈತೆ ರೀ